ಇನ್ನು ಪವರ್ ಟಿವಿ ಬಿತ್ತರಿಸಿದಂತಹ ಪವರ್ಫುಲ್ ವರದಿಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಈಗ ಅಲರ್ಟ್ ಆಗಿದ್ದಾರೆ. ಮತ್ತೊಬ್ಬ ಸಚಿವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಪವರ್ಫುಲ್ ವರದಿಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಅಲರ್ಟ್ ಆಗಿ ಮತ್ತೊಬ್ಬ ಸಚಿವರ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಅದು ಬೇರೆ ಯಾರೂ ಅಲ್ಲ, ಸಚಿವ ಜಮೀರ್ ಅಹಮದ್ ಖಾನ್. ರೈತರಿಗೆ ಮೋಸ ಮಾಡಿದವರ ಪರವಾಗಿ ನಿಂತಿದ್ದಾರೆ ಅಂತ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ವಂಚಕರ ಪರ ನಿಂತ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಿಕ್ಕಿದ್ದಾರೆ ಕೇಸರಿ ಕಲಿಗಳು. ನಾಳೆ ಅಥವಾ ನಾಡಿದ್ದು ಪ್ರೊಟೆಸ್ಟ್ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿಕೊಂಡಿದೆ. ಜೊತೆಗೆ ರೈತ ಮೋರ್ಚಾದಿಂದಲೂ ಕೂಡ ಹೋರಾಟ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ತಾ ಇದೆ. ನಿನ್ನೆಯಷ್ಟೇ ಪವರ್ಫುಲ್ ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಪವರ್ ಟಿವಿ. ರಾಜ್ಯದ ರೈತರಿಗೆ ಮೋಸ ಮಾಡಿದವರ ಪರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಿಂತ್ಕೊಂಡಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ವೈರಲ್ ಆಗಿತ್ತು, ನೀವೆಲ್ಲರೂ ಕೇಳಿದ್ದೀರಿ ಅದನ್ನ. ಸುಮಾರು 2 ಕೋಟಿ ರೂಪಾಯಿ ಮೋಸ ಮಾಡಿದ್ದ ತೆಲಂಗಾಣದ ವ್ಯಾಪಾರಿಗಳು. ಈ ವ್ಯಾಪಾರಿಗಳು ತೆಲಂಗಾಣ ಮೂಲದವರು ಏನು ಮಾಡಿದ್ರು ಅಂದರೆ ಮೆಕ್ಕೆಜೋಳವನ್ನು ಪಡ್ಕೊಂಡಿದ್ದಾರೆ. 2 ಕೋಟಿ ರೂಪಾಯಿ ಕೊಡಬೇಕಾಗಿರುತ್ತೆ, ಆದರೆ ಅದನ್ನು ಕೊಡದೇನೆ ಕಳ್ಳಾಟ ಆಡ್ತಾ ಇದ್ರು. ಈ ವಂಚಕರ ಪರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಧ್ವನಿ ಎತ್ತಿದ್ದು ನಿಂತ್ಕೊಂಡಿದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಕುರಿತಂತೆ ಮೊದಲು ಪವರ್ ಟಿವಿ ವರದಿಯನ್ನು ಬಿತ್ತರಿಸಿತ್ತು. ಪವರ್ ಟಿವಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಕೂಡ ಸ್ಫೋಟವಾಗಿತ್ತು, ನೀವೆಲ್ಲ ಕೇಳಿದಿರಿ. ಈ ಕೇಸನ್ನು ಸೆಟಲ್ ಮಾಡಿ ಅಂತೇಳಿ ಪೊಲೀಸರ ಮೇಲೆ ಒತ್ತಡವನ್ನು ಹೇರಿದ್ದು ಇದೇ ಜಮೀರ್ ಅಹಮದ್ ಖಾನ್. ಪೆರೇಸಂದ್ರ PSIಗೆ ಕರೆ ಮಾಡಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒತ್ತಡವನ್ನು ಹೇರಿದ್ದಾರೆ ಅಂತ. ಆ ಒತ್ತಡ ಹೇರಿದ್ದ ಕಾರಣದಿಂದಲೇ ಕೂಡಲೇ ಈ ಕೇಸಿನ ಕುರಿತಂತ ಆರೋಪಿಗಳನ್ನು ಬಿಟ್ಕಳಿಸಿದ್ದಾರೆ PSI ಜಗದೀಶ್ ಅನ್ನೋ ಆರೋಪ. ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಕೇಸ್ ಕೂಡ ದಾಖಲಾಗಿತ್ತು. ಫೆಬ್ರವರಿ ತಿಂಗಳಿನಿಂದ ಜುಲೈ ತಿಂಗಳಿನ ತನಕ ಎಷ್ಟೆಲ್ಲ ಜೋಳವನ್ನು ಖರೀದಿ ಮಾಡಿತ್ತು, ಜೊತೆಗೆ ಎಷ್ಟೆಲ್ಲ ಜೋಳವನ್ನು ಮಾಡಿದ್ರು ನಮ್ಮ ಪೆರೇಸಂದ್ರ ರೈತರು, ಆ ಖರೀದಿ ಮಾಡಿದ ಹಣವನ್ನು ಕೊಡದೇನೆ ಆ ವ್ಯಾಪಾರಸ್ಥರು ತೆಲಂಗಾಣ ಮೂಲದವರು ಸತಾಯಿಸ್ತಾ ಇದ್ರು. ವಂಚಕರ ಹೆಸರು ಕೂಡ ರಿವೀಲ್ ಆಗಿತ್ತು. ಅಬ್ದುಲ್ ರಜಾಕ್, ಅಕ್ಬರ್ ಪಾಷಾ, ನಾಸೀರ್ ಅಹಮದ್. ಸುಮಾರು 2 ಕೋಟಿ ರೂಪಾಯಿ ಹಣ ಅದನ್ನು ಕೊಡಲಿಲ್ಲ. ಅದು ಕೊಡದ ಕಾರಣದಿಂದಾಗಿ ಕೇಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರೈತರು ಮುಂದಾಗಿದ್ದರೆ, ಜಮೀರ್ ಅಹಮದ್ ಖಾನ್ ಪೆರೇಸಂದ್ರದ PSI ಜೊತೆಗೆ ಕರೆ ಮಾಡಿ ಮಾತನಾಡಿ ಒತ್ತಡ ಹೇರಿದ್ದ ಆಡಿಯೋನು ಕೂಡ ಪವರ್ ಟಿವಿ ನೆನ್ನೆ ಬಿತ್ತರಿಸಿತ್ತು. ಕೆಲವೊಂದಿಷ್ಟು ಅದಕ್ಕೆ ಬೇಕಾಗಿರುವಂಥ ಪೂರಕ ದಾಖಲೆಗಳಿದ್ದಾವೆ. ಇದಕ್ಕೆ ಯತ್ನಾಳ್ ಕೂಡ ಟ್ವೀಟ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಹೋರಾಟದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಒಂದು ಕಡೆ ಬಿಜೆಪಿ ನಾಯಕರು ಜಮೀರ್ ಅಹಮದ್ ಖಾನ್ ಮೇಲೆ ಹೋರಾಟದ ಎಚ್ಚರಿಕೆ ಜೊತೆಗೆ ಆಕ್ರೋಶ, ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿರೋದು. ಈ ಆಡಿಯೋನು ಕೂಡ ನಿನ್ನೆ ಪವರ್ ಟಿವಿ ಬಿತ್ತರಿಸಿತ್ತು. ಈಗ ಸದ್ಯ ಪ್ಲಾನ್ ಯಾವ ರೀತಿ ನಡೀತಾ ಇದೆ? ಬಿಜೆಪಿಯ ಹೋರಾಟ ಜೊತೆಗೆ ರಾಜ್ಯ ರೈತ ಸಂಘದ ಅಥವಾ ರೈತ ಮೋರ್ಚಾದ ಹೋರಾಟಗಳು ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಮುಂದಿನ 2 ದಿನಗಳ ಒಳಗಡೆ? ಶರತ್, ನಿನ್ನೆ ಪವರ್ ಟಿವಿ ಮಾಡಿದಂತ ಒಂದು ಪವರ್ಫುಲ್ ಸ್ಟೋರಿಗೆ ಇದೀಗ ಸಾಕಷ್ಟು ವ್ಯಾಪಕವಾಗಿ ಪ್ರಶಂಸೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಸಹ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದೇ ರೀತಿ ವಿಪಕ್ಷ ಬಿಜೆಪಿ ಸಹ ಜಮೀರ್ ಅವರ ರಾಜೀನಾಮೆಗೆ ಇದೀಗ ಪಟ್ಟನ್ನು ಹಿಡಿಯೋದಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇಷ್ಟು ದಿನ ಬೇರೆ ಬೇರೆ ಹೋರಾಟದಲ್ಲಿ ಮಾಡ್ತಾ ಇರ್ತಕ್ಕಂತಹ ಬಿಜೆಪಿಗೆ ಇದು ದೊಡ್ಡ ಮಟ್ಟದ ಬ್ರಹ್ಮಾಸ್ತ್ರ ಸಿಕ್ಕಿರ್ತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಅಂತ ಏನಿದೆ, ಅಲ್ಲಿ ಸ್ಥಳೀಯ ರೈತರು ಜೋಳವನ್ನ ಬೆಳೆದಿದ್ದಾರೆ. ಅದನ್ನ ಖರೀದಿ ಮಾಡೋದಕ್ಕೆ ತೆಲಂಗಾಣದ ಕೆಲವು ವ್ಯಾಪಾರಿಗಳು ಬರ್ತಾರೆ. ವ್ಯಾಪಾರಿಗಳು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಜೋಳವನ್ನು ಸಹ ಕೊಡ್ತಾರೆ, ಆದ್ರೆ ಬ್ಯಾಲೆನ್ಸ್ ಅನ್ನ ಆ ವ್ಯಾಪಾರಿಗಳು ಕೊಡೋದಿಲ್ಲ. ಸುಮಾರು ತಿಂಗಳುಗಟ್ಟಲೆ ಸತಾಯಿಸಿದ್ರು ಸಹ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಅನ್ನ ಕೊಡೋದಿಲ್ಲ. ಈ ಬಗ್ಗೆ ಪೆರೇಸಂದ್ರದಲ್ಲಿ ದೂರನ್ನು ಸಹ ರೈತರು ದಾಖಲು ಮಾಡ್ತಾರೆ. ಈ ದೂರನ್ನ ದಾಖಲು ಆದ ನಂತರ ಈ ಪೊಲೀಸರು ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಈ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಕಷ್ಟು ಈ ಮೀನಾವೇಶವನ್ನ ಮಾಡ್ತಾರೆ. ಜೊತೆಗೆ ಏನು ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ಖುದ್ದಾಗಿ ದೂರವಾಣಿ ಕರೆ ಮಾಡಿ ಪೆರೇಸಂದ್ರದ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಕರೆಯನ್ನ ಮಾಡಿ ಹೇಳ್ತಾರೆ, ನಮ್ಮವರು ಸ್ವಲ್ಪ ನೋಡಿ ಸ್ವಲ್ಪ ಸೆಟಲ್ಮೆಂಟ್ ಮಾಡಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ಆಡಿಯೋ ಸಾಕಷ್ಟು ವೈರಲ್ ಆಗಿದ್ದು, ಜೊತೆಗೆ ಪವರ್ ಟಿವಿ ಒಂದು ವರದಿಯನ್ನು ಸಹ ಪ್ರಸಾರ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬಿಜೆಪಿಯ ರೈತ ಮೋರ್ಚಾ ಏನಿದೆ ಅದು ಇದೀಗ ಜಮೀರ್ ಅಹಮದ್ ವಿರುದ್ಧ ಅಸ್ತ್ರವನ್ನ ಇಟ್ಕೊಂಡು ರಾಜೀನಾಮೆಗೆ ಒತ್ತಾಯಿಸಿ ನಾಳೆ ಮತ್ತೆ ನಾಡಿದ್ದು 2 ದಿನಗಳ ಕಾಲ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದೆ. ಥ್ಯಾಂಕ್ ಯು ರಾಘವೇಂದ್ರ.